SIT ಮುಖ್ಯಸ್ಥರು ಮೌನವಾಗಿದ್ದಾರೆ, ಪಾರದರ್ಶಕತೆನೂ ಇಲ್ಲ. ನಾವ್ ಯಾರು ಕೇಳೋಣ? ಹಾಗಾಗಿ ನಿಮ್ಮನ್ನೇ ಯಾವುದೇ ಅಲ್ಲ, ಇಲ್ಲಿವರೆಗಾದ್ರೂ ಅವ್ರ ಬಗ್ಗೆ ಯಾವುದೇ ಒಂದ್ ಆಕ್ಷನ್ ತಗೊಂಡಿದೀವಿ ಅನ್ನೋದು ಯಾವುದೇ ಒಂದು ಪ್ರೆಸ್ ರಿಪೋರ್ಟ್ ಇಲ್ಲ, ಏನೂ ಇಲ್ಲ. ಹಿಂಗಾಗಿ ನಮ್ಗೆ ನಂಬಿಕೆ ಹೆಂಗ್ ಬರ್ತದೆ ಸರ್? SIT ಮೇಲೆ ನಂಬಿಕೆ ಹೆಂಗ್ ಬರ್ತದೆ? ಅವ್ರನ್ನೇ ಇಟ್ಕೊಂಡು ಇವ್ರು ಮುಂದುವರಿಸ್ತಾ ಇದಾರೆ. ಯಾಕಂದ್ರೆ ಅವ್ರನ್ನ ಬಿಟ್ರೆ ಬೇರೆ ಯಾರು ಅಧಿಕಾರಿಗಳೇ ಇಲ್ವಾ ನಮ್ಮ ಕರ್ನಾಟಕದಲ್ಲಿ? ದಕ್ಷ ಅಧಿಕಾರಿಗಳೇ ಇಲ್ವಾ? ಏನ್ ಕಿತ್ಕೋಬೇಕು SIT ಇಲ್ಲಿ? ಡೆಫಿನೆಟ್ಲಿ ನಮ್ಮ ಮೇಲೆ ಅವ್ರ ಮೇಲೆ SIT ಮೇಲೆ ಇರೋ ನಂಬಿಕೆನೂ ಹೊರಟೋಗುತ್ತಲ್ಲ ಸರ್ ಜನರಿಗೆ. ಇವಾಗ SIT ಮೇಲೆ ಒಂದು ನಂಬಿಕೆ ಇದೆ, ಮೋಹಂತಿಯವ್ರ ಮೇಲೆ ನಂಬಿಕೆ ಇದೆ ನಮ್ಗೆ, ಮೋಹಂತಿ ಮಾತಾಡ್ತಾ ಇಲ್ಲ, ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ. ಇಂಥವ್ರ ಮೇಲೆ ಆಕ್ಷನ್ ಯಾಕೆ ತಗೋತಾ ಇಲ್ಲ? ಇವಾಗ ಕಾನೂನು ವ್ಯವಸ್ಥೆ ಅಂತ ಒಂದು ಇದೆಯಲ್ಲ, ಕಾನೂನು ವ್ಯವಸ್ಥೆಯಲ್ಲಿ ಅವ್ರು ಕೆಲಸ ಮಾಡ್ಬೇಕಾ? ಬೇರೆ ಯಾರಿಗೋ ಇವರು ದುಡ್ಡು ತಿಂದು ಕೆಲಸ ಮಾಡೋರಿಗೆ ಇವಾಗ ನಮ್ ಸಂಬಳದಲ್ಲಿ ದುಡ್ಡು ಕೊಟ್ಟು ಇವ್ರಿಗೆ ಒಂದು ಅಧಿಕಾರನೂ ಕೊಟ್ಟು ಅಧಿಕಾರನ ದುರ್ಬಳಕೆ ಮಾಡ್ಕೊಂಡ್ರೆ ಇವ್ರ ಮೇಲೆ ನಂಬಿಕೆ ಹೆಂಗೆ ಇರೋದು? ಕಾನೂನು ವ್ಯವಸ್ಥೆ ಹೆಂಗೆ? ಪ್ರಜಾಪ್ರಭುತ್ವ ಎಲ್ಲೋಯ್ತು? SIT ಅವ್ರಿಗೆ ಲಂಚದ ಆಮಿಷನ ಆಗಿರ್ಬೋದಾ? ಕ್ವಶನ್ ಮಾರ್ಕ್ ಆಗಿರ್ಬೋದಾ? ಲಂಚ ಗಿಂಚ ದೊಡ್ಡ ಮಟ್ಟದಲ್ಲಿ ಏನಾದ್ರು ಕೊಟ್ಟು ಇವರನ್ನ ಬಾಯಿ ಮುಚ್ಚುವಂತ ಕೆಲಸ ಆಗಿರ್ಬೋದಾ? ಲಂಚ ಅದೇ ನಾನು ಇವಾಗ ಅವರು ಫೇವರಿಸಂ ಮಾಡ್ತಾ ಇದಾರಲ್ಲ, ಕೆಲವೊಬ್ಬರಿಗೆ ಲಂಚ ತಗೊಂಡು ಮಾಡ್ತಾ ಇದಾರೆ, ಕೆಲವೊಬ್ರು ಯಾರು ಕೆಲಸ ಮಾಡ್ತಾ ಇದಾರೆ. ಇದು ಎಲ್ಲರಿಗೂ ಕೆಟ್ಟ ಹೆಸರು ಬರುತ್ತಲ್ಲ ಸರ್. ಇವಾಗ SIT ಗೆ ಫುಲ್ ನಾವು ನೋಡೋದು ಹಂಗೆ ಆಗುತ್ತಲ್ವಾ?